ಬನ್ನಿ ಸ್ನೇಹಿತರೆ, ಇವತ್ತು ಸಾಯಂಕಾಲದ ಟೀ ಜೊತೆಗೆ ಒಂದು ಸ್ನ್ಯಾಕ್ಸು, ಅದು ಬಜ್ಜಿ. ಅದನ್ನ ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಬಜ್ಜಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿದೆ ನೋಡಿ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಸಕ್ಕರೆ, ಜೀರಿಗೆ, ಅಜ್ವಾನ್, ಜೊತೆಗೆ ಈ ಕಡಲೆ ಹಿಟ್ಟು ನೋಡಿ. ಇದು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಜೊತೆಗೆ ಜೀರಿಗೆನೂ ಅದಕ್ಕೆ ಹಾಕಿ ಸ್ವಲ್ಪ ನೋಡಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನ ಇದಕ್ಕೆ ಹಾಕಿ ಕಲಿಸ್ಕೊಳ್ತೀನಿ. ಇವಾಗ ನೋಡಿ ಇದಕ್ಕೆ ಹಾಕೊಂಡಿದ್ದೀನಿ. ತುಂಬ ಸಣ್ಣಗೆ ಏನು ರುಬ್ಬೇಕು ಅಂತೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು, ಆಮೇಲೆ ತುಂಬ ತೆಳುವಾಗಿ ಮಾಡಬಾರ್ದು. ಒಂದು ಮೀಡಿಯಂ ಹದದಲ್ಲಿ ಇರಬೇಕು ಹಿಟ್ಟು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡಿ. ಆಯಿಲ್ ಹಾಕೊಂಡಿದ್ದೀನಿ. ಇವಾಗ 5 ನಿಮಿಷ ಆಗಿದೆ. ಹಿಟ್ಟು ಕೂಡ ರೆಡಿ ಆಗಿದೆ ಇವಾಗ ಮಾಡೋಕ್ಕೆ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಯಿಲ್ ಬಿಸಿ ಆಗಲಿ ನೋಡಿ. ಇನ್ನೊಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು, ಅಲ್ಲಿ ಆಯಿಲು ಬಿಸಿ ಆಗ್ತಿದೆ. ಆಯಿಲ್ ಬಿಸಿ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋಣ ರೀ. ಆಯಿಲ್ ಬಿಸಿ ಆಗಿದೆ. ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಬಿಟ್ಕೋಬೋದು. ಚಿಕ್ಕದಾಗಿ ಬಿಟ್ಕೋಬೋದು, ಇಲ್ಲ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಬಿಟ್ಕೋಬೋದು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಕ್ಕೊಳ್ಳೋಣ. ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಇದೇ ಹಿಟ್ಟಲ್ಲಿ ನಾವು ಮೆಣಸಿನಕಾಯಿ ಕೂಡ ಹಾಕಿ ಮೆಣಸಿನಕಾಯಿ ಬಜ್ಜಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಬಿಡ್ತವ್ರೆ ನಮ್ಮಮ್ಮ. ಸಾಯಂಕಾಲದ ಟೀ ಜೊತೆಗೆ ಗರಿಗರಿಯಾದ ಬಜ್ಜಿ ರೆಡಿಯಾಗಿದೆ ನೋಡಿದ್ದು. ಇವರು ನಮ್ಮ ಅಜ್ಜಿ. ಇವಾಗ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ.
ಸೂಪರ್ ಐತಿ.